ಆದರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಒಂದು ವಿಚಾರ ಸ್ಪಷ್ಟಪಡಿಸಿದ್ದಾರೆ, ಯಾವುದೇ ಕಾರಣಕ್ಕೂ ಬಿಜೆಪಿ ಇಂಥ ಕೆಲಸಕ್ಕೆ ಕೈ ಹಾಕಲ್ಲ ಅಂತ. ಸರ್ಕಾರ ಅಸ್ಥಿರ ಆಗಲ್ಲ, ನಿಮ್ಮ ಜಗಳದಿಂದ ಅಸ್ಥಿರ ಆದರೆ ನಮಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರ ಮೇಲೆ ಕೋಪ ಇಲ್ಲ, ಶುದ್ಧ ಹಸ್ತರಾಗಿ ಬರಲಿ. ಮೂಡಾದಲ್ಲಿ 15 ಸೈಟು ನಿಮಗೆ ಬಂದಿರೋದು ಸುಳ್ಳ? ನಿಮ್ಮ ವಿರುದ್ಧ ತನಿಖೆ ಆಗಬಾರ್ದಾ? ದಿಢೀರಂತ ನ್ಯಾಯಾಂಗ ತನಿಖೆ ರಚಿಸಿದ್ದು ಯಾಕೆ? ನೀವು ರಾಜೀನಾಮೆ ಕೊಡಿ, ನಿಮ್ಮವರಲ್ಲೇ ಬೇರೆಯವ್ರನ್ನ ಬೇಕಾದ್ರೆ CM ಮಾಡಿ, ಬಟ್ BJP ಯಾವ ಕಾರಣಕ್ಕೂ ಈ ಸರ್ಕಾರ ತೆಗೆಯುವ ಉದ್ದೇಶ ಇಲ್ಲ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಸಚಿವ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಸರ್ ನಮಸ್ತೆ. ಸದ್ಯ ರಾಜ್ಯದಲ್ಲಿ ಸಾಕಷ್ಟು ಗದ್ದಲ ಎಬ್ಬಿಸಿರುವಂಥದ್ದು ಮುಡಾ ಪ್ರಕರಣ ಸರ್. ಈ ಮುಡಾ ಪ್ರಕರಣ ಮೂಲಕ ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ, ಅದರ ಹಿಂದೆ ಬಿಜೆಪಿ ಇದೆ ಅಂತ, ಈ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನ ಬಿಜೆಪಿ ಮಾಡ್ತಾ ಇದೆ ರಾಜ್ಯಪಾಲರ ಮೂಲಕ ಅನ್ನುವಂಥ ಗಂಭೀರ ಆರೋಪ. ನಾವ್ಯಾಕೆ ನಿಮ್ಮ ಸರ್ಕಾರ ಅಸ್ಥಿರ ಮಾಡೋಣ? ನೀವು ಮುಡಾದಲ್ಲಿ ಸಾವಿರಾರು ಸೈಟ್ಗಳು ಮನ ಬಂದಂತೆ ವಿತರಣೆಯಾಗಿದ್ದು, ಅದರಲ್ಲಿ 14 ಸೈಟ್ ಬಂದದ್ದು. ಇದು ಸುಳ್ಳ? ಇದು ಆ ಒರಿಜಿನಲ್ ಓನರ್ ಇದ್ದಾನೋ ಇಲ್ಲೋ ಅನ್ನುವಂಥದ್ದೇ ಪ್ರಶ್ನೆ ಮೂಡ್ತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ಮೇಲೆ ಎನ್ಕ್ವೈರಿ ಆಗೋದು ಬೇಡ? ಮುಖ್ಯಮಂತ್ರಿಗಳೇ, ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು? ಮತ್ತು ನಿಮ್ಮ ಸರ್ಕಾರವನ್ನು ಅಸ್ತಿತ್ವ ಅಂದರೆ ನೀವಿದ್ದರಷ್ಟೇ ಸರ್ಕಾರ ಅಂತ ಅಂದ್ಕೊಂಡಿದ್ದೀವಿ. ನೀವು ಕಾಂಗ್ರೆಸ್ನಲ್ಲಿ ಇನ್ಯಾರಾದ್ರೂ ಒಬ್ಬರನ್ನ ಮಾಡ್ರಿ ನೀವು ಮುಖ್ಯಮಂತ್ರಿ. ನಾವೆಲ್ಲಿ ಬೇಡ ಅಂತ ಹೇಳಿದ್ದೀವಿ? ನಾವೇನು ಬಂದು BJP ಮಾಡ್ತೀವಿ ಅಂತ ಹೇಳಿಲ್ಲ. ನಾನು ನನ್ನ ನಿಲುವನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೇನೆ. ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ನಾವು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರವನ್ನು ತೆಗೆಯುವಂಥ ನಮ್ಮದು ಉದ್ದೇಶ ಇಲ್ಲೇ ಇಲ್ಲ. ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದಿದೆ, ನೀವು ಬೇರೆ ಮುಖ್ಯಮಂತ್ರಿನ ಮಾಡಿರಿ. ಅವರು ಶುದ್ಧರಾಗಿ ಶುದ್ಧಹಸ್ತರಾಗಿ ಹೊರಗೆ ಬಂದರೆ ವಾಪಸ್ ಅವ್ರನ್ನ ಮಾಡಿರಿ. ಮತ್ತು ಅವರೇನೋ ಶುದ್ಧಹಸ್ತರಾಗಿ ಬರಬಾರ್ದು ಅಂತೂ ನಮ್ದು ಅಪೇಕ್ಷೆ ಇಲ್ಲ. ಬಟ್ ದೆರ್ ಶುಡ್ ಬಿ ಎ ಫೇರ್ ಎನ್ಕ್ವೈರಿ. ಸಿದ್ದರಾಮಯ್ಯನವ್ರ ಬಗ್ಗೆ ನಮ್ಮದೇನು ವೈಯಕ್ತಿಕ ದ್ವೇಷ ಇಲ್ಲ, ಒಂದು ಎನ್ಕ್ವೈರಿ ಆಗಲಿ. ಲ್ಯಾಂಡೇ ನಿಮ್ದಿರಲಿಲ್ಲ, ನೋಟಿಫಿಕೇಷನ್ ಡಿನೋಟಿಫಿಕೇಷನ್ ಎಲ್ಲ ಇಲ್ಲದ ವ್ಯಕ್ತಿಯ ಹೆಸರಿನಲ್ಲಿ ಆಗಿದೆ ಅನ್ನುವಂಥ ಗಂಭೀರ ಸ್ವರೂಪದ ಆರೋಪ ಬಂದಿದೆ. ನಿಮ್ಮ ಶ್ರೀಮತಿಯವರು ಬರೆದಿದ್ದಾರೆ ಅನ್ನುವಂಥಲಾದ ಪತ್ರದ ಬಗ್ಗೆ ಬಹಳಷ್ಟು ಕಾಂಟ್ರವರ್ಸಿ ಇದ್ದಿದೆ. ಎಲ್ಲ ಸಂಗತಿಗಳ ಬಗ್ಗೆ ಎನ್ಕ್ವೈರಿ ಆಗೋದು ಬೇಡ? ಎನ್ಕ್ವೈರಿ ಯಾರು ಮಾಡೋರು? ನೀವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತು ನಿಮ್ಮ ವಿರುದ್ಧ ನೀವು ತಕ್ಷಣ ಆಲ್ ಆಫ್ ಎ ಸಡನ್ ಯಾರೂ ಕೇಳಲಾರದೆ ನ್ಯಾಯಾಂಗ ತನಿಖೆ ಘೋಷಣೆ ಮಾಡಿದೆ. ಯಾಕೆ ಮಾಡಿದ್ರಿ? ಅವ್ರು ನಿಮ್ಮನ್ನು ಕರೆದು ಕೇಳೋಕ್ಕಾಗತ್ತಾ? ಅಧಿಕಾರಿಗಳು ನೀವೇನಲ್ಲೀಗ ಒಬ್ಬ ನ್ಯಾಯಾಂಗ ತನಿಖೆಗೇನು ಕೊಟ್ಟಿದ್ದೀರಿ, ಆ ನ್ಯಾಯಾಧೀಶರಿಗೊಬ್ಬರಿಗೆ ಅಸಿಸ್ಟೆಂಟ್ ಕೊಡ್ತಿರಲ್ಲ, ಅವರೆಲ್ಲ ನಿಮ್ಮನ್ನು ಕರೆದು ಕೇಳೋಕ್ಕಾಗತ್ತಾ? ಯು ಶುಡ್ ಹ್ಯಾವ್. ಚೀಫ್ ಮಿನಿಸ್ಟ್ರಿಗೆ ನಾನು ಹೇಳೋದಿಷ್ಟೇ, ನಾವು ಕಾಂಗ್ರೆಸ್ ಪಾರ್ಟಿಗೆ ಜನ 5 ವರ್ಷ ವಿಧಾನಸಭೆಯಲ್ಲಿ ಬಹುಮತವನ್ನು ಕೊಟ್ಟಿದ್ದಾರೆ. ನಾನು ಅತ್ಯಂತ ಸ್ಪಷ್ಟವಾದ ನಂಬಿಕೆಯನ್ನು ಹೊಂದಿದ್ದವನು. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ 5 ವರ್ಷ ಕಂಪ್ಲೀಟ್ ಮಾಡಬೇಕು. ಜನ 5 ವರ್ಷ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ನಾವು ಯಾವ ಕಾಲಕ್ಕೂ ಈ ಸರ್ಕಾರವನ್ನು ನಿಮ್ಮನ್ನು ನೀವು ಜಗಳ ಮಾಡಿದರೆ ನನಗೆ ಗೊತ್ತಿಲ್ಲ, ನಾವು ನಮ್ಮ ಕೈಯಿಂದ ಏನೂ ಮಾಡಲ್ಲ. ನೀವು ದಯವಿಟ್ಟು ನಿಮ್ಮ ಒಂದು ಮನೆಯನ್ನು ಸರಿ ಮಾಡಿಕೊಡ್ರಿ, ಬೇರೆದವ್ರ ಮೇಲೆ ಆರೋಪ ಬಿಡಿ. ಇದು ಪ್ರಹ್ಲಾದ್ ಜೋಶಿ ಅವರ ಮಾತುಗಳು. ಕ್ಯಾಮ್ರಾಮನ್ ಪುರುಷೋತ್ತಮ ಜೊತೆ ಮಸೂದ್, ಪಬ್ಲಿಕ್ ಟಿವಿ, ಬೆಂಗಳೂರು.